ನೋಡಿ ಸ್ನೇಹಿತರೆ, ಇವಾಗ ಬೇಸಿಗೆ ಅಲ್ವಾ, ಹಾವಿಗೆ ತಣ್ಣಗಿರೋ ಜಾಗ ಬೇಕು. ಈ ಪೈಪ್ ಒಳಗೆ ಈ ಇಟ್ಟಿಗೆ ಏನಿಟ್ಟಿದ್ದಾರೆ ಇದ್ರ ಕೆಳಗಡೆ ಒಂದು ಹಾವಿದೆ ಅಂತ ಹೇಳಿದ್ದಾರೆ. ನೋಡ್ತಾ ಇದ್ದೀರಾ, ಈ ಪೈಪ್ನ ಒಳಗಡೆ ಹಾವು ಸೇರಿಕೊಂಡಿದೆ. ಇದು ರಾಮಬಾಣದ ಹಾವು. ತಣ್ಣಗಿರೋ ಜಾಗ ಬೇಕು ಹಾವುಗಳಿಗೆ, ಎಲ್ಲೆಲ್ಲಿ ಹೋಗಿ ಸೇರಿಕೊಳ್ಳುತ್ತೆ ಗಾಬರಿಗೆ ಅಂತ ಹೇಳೋಕ್ಕಾಗಲ್ಲ. ಈಗ ಇದನ್ನು ಸುರಕ್ಷಿತವಾಗಿ ಹಿಡಿಯೋಣ. ನೋಡಿ ಸ್ನೇಹಿತರೆ, ಇದರೊಳಗಡೆ ಯಾಕೆ ಸೇರಿಕೊಂಡಿದೆ ರಾಮಬಾಣದ ಹಾವು. ಇದು ವಿಷ ಇಲ್ಲ, ಕಂದು ಮಿಶ್ರಿತ ನೇರಳೆ ಬಣ್ಣ ಬರುತ್ತೆ. ಇದು ನಾನ್ ಪಾಯ್ಸನ್ನು, ಉದ್ದ ಬರುತ್ತೆ, 5 ಅಡಿ 6 ಅಡಿ ಉದ್ದ ಬೀಳುತ್ತೆ. ಇದು ತುಂಬ ವೇಗವಾಗಿ ಓಡುತ್ತೆ. ಈ ಪೈಪಲ್ಲಿ ಇವಾಗ ತಣ್ಣಗಿರೋ ಜಾಗ ಬೇಕು, ಅದಕ್ಕೆ ಬಂದು ಸೇರ್ಕೊಂಡಿದೆ. ದಯವಿಟ್ಟು ಹಾವುಗಳನ್ನ ಕಂಡಾಗ ಹೊಡಿಬೇಡಿ. ಹತ್ತಿರದ ಮೃಗರಕ್ಷಕರಿಗೆ ಕರೆ ಮಾಡಿ ಸುರಕ್ಷಿತವಾಗಿ ಹಾವನ್ನು ಇಳಿಸಿ ಅರಣ್ಯಕ್ಕೆ ಬಿಡಿ. ನೋಡಿ ಎಷ್ಟು ತೆಳುವಾಗಿ ಎಷ್ಟು ಉದ್ದ ಬಂದಿದೆ. ಇದೊಂದು 4-4.5 ಅಡಿ ಉದ್ದ ಇದೆ. ಇದು ನಿರುಪದ್ರವಿ ಹಾವು.